ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪಿ ಸಿ ನೋಟಿಫಿಕೇಷನ್ ಅಂತೂ ಆಯಿತು. 3395 ಪೋಸ್ಟನ್ನು ಕರೆದಿದ್ದಾರೆ. ಆದರೆ ಅದರಲ್ಲಿ ಏನು ಚೇಂಜಸ್ ಮಾಡಿದ್ದಾರೆ ಅಂದರೆ ಸಿಲಾಬಸ್ಸನ್ನು ಚೇಂಜ್ ಮಾಡಿದ್ದಾರೆ ಮತ್ತು 2 ತಿಂಗಳ ಟೈಮ್ ಕೊಟ್ಟಿದ್ದಾರೆ. 2 ತಿಂಗಳಲ್ಲಿ ಎಕ್ಸಾಮನ್ನು ಪಾಸ್ ಮಾಡಬಹುದಾ ಅಂತ ಕೇಳಿದ್ರೆ ಎಕ್ಸಾಕ್ಟ್ಲಿ ಎಕ್ಸಾಮನ್ನು ಪಾಸ್ ಮಾಡ್ಬೋದು. ಆದರೆ ಎಕ್ಸಾಮ್ ಏನು ಕೇಳ್ತಾ ಇದೆ, ನಾವು ಏನು ಓದಬೇಕು ಅದು ಇಂಪಾರ್ಟೆಂಟ್. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ನೋಟ್ಸ್ ಇಂಪಾರ್ಟೆಂಟ್ ಮಾಡಿದ್ದನ್ನು ನಿಮಗೆ ನನ್ನ ನೋಟ್ಸನ್ನು ತೋರಿಸ್ತೀನಿ. ಅಷ್ಟನ್ನು ಓದ್ಕೊಂಡ್ರೆ ಸಾಕು. ಇಲ್ಲಿ ನೋಡಿ, ಎಕ್ಸಾಮಲ್ಲಿ ಏನು ಚೇಂಜಸನ್ನು ಮಾಡಿದೆ ಅಂದರೆ ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ಇದು ಇಂಪಾರ್ಟೆಂಟ್. ಇದನ್ನು ನೀವು ಸ್ಟಡಿ ಮಾಡಲೇಬೇಕು. ಇದನ್ನು ನನ್ನ ಹತ್ರ ಒಂದು ನೋಟ್ಸ್ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ. ಇದು ಇಂಪಾರ್ಟೆಂಟ್ ಇದೆ. ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ಅಬೌಟ್ ಮೀ, ನಾನು ಸೆಲ್ಫ್ ಸ್ಟಡಿ ಮಾಡಿದ್ದೀನಿ. ಯಾವುದೇ ಕೋಚಿಂಗನ್ನು ತೆಗೆದುಕೊಂಡಿಲ್ಲ. 2 ವರ್ಷ ಪ್ರಿಪರೇಷನ್ ಮಾಡಿದ್ದೀನಿ. ಇದನ್ನು ಕಮ್ಯುನಿಕೇಷನ್ ಪೇಪರಲ್ಲಿ ಬಂದಂಥ ಸ್ಕೋರ್ FD ಇಷ್ಟು, ವಿಲೇಜ್ ಅಕೌಂಟೆಂಟ್ ಇಷ್ಟು, WRD ಇಷ್ಟು. ಇವಾಗ ವಿಲೇಜ್ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇರೋದು. ಇವಾಗ ನಮ್ಮ ಎಕ್ಸಾಮ್ ವಿಲೇಜ್ ಅಕೌಂಟೆಂಟ್ ಕೂಡ KA ಎಕ್ಸಾಮ್ ನಡೆಸಿತ್ತು. ಅದಕ್ಕೋಸ್ಕರ KA ಡಿಪಾರ್ಟ್ಮೆಂಟು ಯಾವ ರೀತಿ ಕ್ವಶನ್ಸ್ ತೆಗಿತಾರೆ ಅನ್ನೋದು ಇಂಪಾರ್ಟೆಂಟ್ ಇದೆ. ಅದರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ನನ್ನ ನೋಟ್ಸ್ ಯಾವುದಿದೆ ಸ್ವಲ್ಪ ತೋರಿಸ್ತೀನಿ. ನಾನು ಸ್ಟಡಿ ಮಾಡುವಾಗ ನಾನು ಮಾಡ್ಕೊಂಡಂಥ ನೋಟ್ಸು ಕರ್ನಾಟಕ ಮ್ಯಾಪ್ ಬಗ್ಗೆ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ ಸ್ವಲ್ಪ ಇಂಪಾರ್ಟೆಂಟನ್ನು ಮಾಡ್ಕೊಂಡಿನಿ. ನೋಡಿ, ಇಲ್ಲಿ ಇನ್ನೊಂದು ಪಾಯಿಂಟ್ ನಿಮ್ಗೆ ಹೇಳ್ತಾ ಇರೋದಂದರೆ ಇವಾಗ PC ಕಾಲ್ಫಾರ್ಮ್ ಆಗಿದೆಯಲ್ಲ, ನೀವು ಎಕ್ಸಾಮ್ ಇರೋದು ಇನ್ನು 2 ತಿಂಗಳಲ್ಲಿ ಮಾತ್ರ. ನೀವು ಇನ್ಮೇಲೆ ನಾವು ಪ್ಲೀಸ್ ಕೋಚಿಂಗ್ ಮಾತ್ರ ಹೋಗಬೇಡಿ. ಎಲ್ಲಿ ಕೂಡ ಕೋಚಿಂಗ್ ಹೋಗಬೇಡಿ. ನೀವು ಕೋಚಿಂಗ್ ಹೋದರೆ ನಿಮಗೆ ಸಿಲಾಬಸ್ಸನ್ನು ಕಂಪ್ಲೀಟ್ ಮಾಡಿಕೊಡಲ್ಲ. ನೀವು ಸುಮ್ಮನೆ ಅಲ್ಲಿ ದುಡ್ಡು ವೇಸ್ಟ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. 2 ತಿಂಗಳಲ್ಲಿ ಅದನ್ನು ಓದು ಇದನ್ನು ಓದು ಅಂತ ಸುಮ್ಮನೆ ಟೆನ್ಷನ್ ಆಗುತ್ತೆ. ಏನು ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ಇಂಪಾರ್ಟೆಂಟ ಅದನ್ನು ಮಾತ್ರ ಸ್ಟಡಿ ಮಾಡಬೇಕು. ಇವಾಗ ನೋಡಿ, ನಾನು ಇವಾಗ KA ಎಕ್ಸಾಮ್, ನಾವು ವಿಲೇಜ್ ಅಕೌಂಟೆಂಟ್ ಕೂಡ KA ಎಕ್ಸಾಮ್ ನಡೆಸ್ತು. ನಮ್ಮದು WRD, ನಮ್ಮದು ಡಿಪ್ಲೊಮಾ ಮೇಲೆ WRD ಕೂಡ KA ಎಕ್ಸಾಮ್ ನಡೆಸ್ತು. ನಾನು KA ಎಕ್ಸಾಮ್ ಅಟೆಂಡ್ ಆಗೋದು ಇದು 5ನೇ ಎಕ್ಸಾಮು. ನನಗೆ KA ಎಕ್ಸಾಮು ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ ಅಂತ ಕಂಪ್ಲೀಟಾಗಿ ಐಡಿಯಾ ಇದೆ. ಜಿಯೋಗ್ರಫಿ, ಪಾಲಿಟಿ, ಹಿಸ್ಟ್ರಿ, ಕರೆಂಟ್ ಅಫೇರ್ಸ್ ಮೇಲೆ ಯಾವ ರೀತಿ KA ಡಿಪಾರ್ಟ್ಮೆಂಟ್ ಕ್ವಶನ್ಸ್ ಕೇಳ್ತಾರೆ ಅಂತ ನನಗೆ ಕಂಪ್ಲೀಟಾಗಿ ಐಡಿಯಾ ಇದೆ. ನಿಮಗೆ ಗೈಡ್ ಕೂಡ ಮಾಡ್ತೀನಿ ನಾನು. ಇವಾಗ ನೀವು ಕೋಚಿಂಗನ್ನು ಹೋದರೆ 200% ಎಕ್ಸಾಮ್ ಪಾಸ್ ಮಾಡೋಕ್ಕಾಗಲ್ಲ. 2 ತಿಂಗಳಲ್ಲಿ ಕೋಚಿಂಗ್ ಮಾತ್ರ ಹೋಗಬೇಡಿ. ನಿಮಗೆ ಎಷ್ಟಾಗುತ್ತೆ ಅಷ್ಟೇ ನೋಟ್ಸನ್ನು ತೊಗೊಂಡು ನೀವೇ ಸ್ಟಡಿ ಮಾಡಿ. ಇದು ನನ್ನ ಸಜೆಷನ್ನು. ನಾನು ನೋಡಿ, ಕರ್ನಾಟಕದ ಮ್ಯಾಪ್ ಬಗ್ಗೆ ಸ್ವಲ್ಪ ವಿವರಣೆ, ಇದು ಇಂಪಾರ್ಟೆಂಟ್ ಇದೆ. ಈ ನೋಟ್ಸನ್ನು ಮೊದಲು ನೋಡಿ. ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಅದನ್ನು ಮಾಡಿದ್ದೀನಿ. ಕರ್ನಾಟಕದ ಎಷ್ಟನೇ ಸ್ಥಾನದಲ್ಲಿ, 6ನೇ ಸ್ಥಾನದಲ್ಲಿದೆ. ಇಷ್ಟೇ ತಿಳ್ಕೊಬಾರ್ದು. ಹಾಗಾದರೆ 1ನೇ ಸ್ಥಾನದಲ್ಲಿದೆ, 2ನೇ ಯಾವುದು, 1ನೇ ಸ್ಥಾನ ಯಾವುದು, 2ನೇ ಸ್ಥಾನ ಯಾವುದು, ಅಲ್ಲಿವರೆಗೆ ಇದೇ ರೀತಿ ಆರ್ಡರಲ್ಲಿ ನೆನಪಿಟ್ಕೊಳ್ಬೇಕು. 1ನೇ ಸ್ಥಾನ ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಕರ್ನಾಟಕ 6ನೇ ಸ್ಥಾನ. ಇದಾಯಿತು. PDF ಕಳಿಸ್ಕೊಡ್ತೀನಿ ನಿಮಗೆ, 1 ಸೆಕೆಂಡ್ ನೋಡಿ. ಈ ರೀತಿ ಕರ್ನಾಟಕದ ಜಿಲ್ಲೆ ಮತ್ತು ನೆರೆಯ ರಾಜ್ಯಗಳು ಅದು ಇಂಪಾರ್ಟೆಂಟ್. ನಿಮಗೆ ಈ PDF ನಾನು ಮಾಡಿದಂಥ ಈ ನೋಟ್ಸನ್ನು ನೋಡಿ, ಈ PDF ಏನಾದರೂ ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ನನಗೆ ಅಲ್ಲೊಂದು ಮೆಸೇಜ್ ಮಾಡಿ. ಈ PDF ಜಿಯೋಗ್ರಫಿ ಇಂಪಾರ್ಟೆಂಟ್ PDF ಕಳಿಸ್ಕೊಡ್ತೀನಿ. ಮತ್ತು ಇವಾಗ PC ಎಕ್ಸಾಮಲ್ಲಿ ನೈತಿಕತೆ ಮೇಲೆ ಒಂದು ಸಿಲೆಬಸನ್ನು ಚೇಂಜ್ ಮಾಡಿದ್ದಾರಲ್ಲ, ಅದನ್ನು ಮುಂದೆ ತೋರಿಸ್ತೀನಿ. ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಅದನ್ನು ಕೂಡ PDF ಬೇಕಾದ್ರೆ ಕಳಿಸ್ಕೊಡ್ತೀನಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ನನಗಲ್ಲೊಂದು ಮೆಸೇಜ್ ಮಾಡಿ. ಇಲ್ಲಿ ನೋಡಿ, ನೆರೆಯ ರಾಜ್ಯಗಳ ಒಂದು ಗಡಿ ಹಂಚಿಕೊಂಡಂಥದ್ದು ಅಂದರೆ ನಮ್ಮ ರಾಜ್ಯಗಳ ಜೊತೆ ಎಷ್ಟು ಗಡಿ ಹಂಚಿಕೊಂಡಿದ್ದು ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟು ಯಾವುದಂದರೆ ಅತಿ ಹೆಚ್ಚು ಆಂಧ್ರ ಪ್ರದೇಶ ಅತಿ ಹೆಚ್ಚು ಜಿಲ್ಲೆಗಳ ಜೊತೆ ಗಡಿ ಹಂಚಿಕೊಂಡು ಟೋಟಲಾಗಿ 7 ಜಿಲ್ಲೆ. ಇವೆಲ್ಲ ಇಷ್ಟು ಇಂಪಾರ್ಟೆಂಟ್ ಎಲ್ಲನೂ ಹಾಕಿದ್ದೀನಿ. ಇಷ್ಟು ನೀವು ಈ ರೀತಿ ಸ್ಟಡಿ ಮಾಡಬೇಕು. ಇಂಪಾರ್ಟೆಂಟ್ ಮಾತ್ರ ಸ್ಟಡಿ ಮಾಡ್ತಾ ಹೋಗಬೇಕು. KA ಡಿಪಾರ್ಟ್ಮೆಂಟ್ ಎಕ್ಸಾಮು ಇಂಪಾರ್ಟೆಂಟ್ ಇದೆ. ಇಷ್ಟು ಇಂಪಾರ್ಟೆಂಟು. ಇದು ಆಡಳಿತದ ಬಗ್ಗೆ ಇಷ್ಟು. ಈ ನೋಟ್ಸ್ನಿಂದ ನಿಮಗೆ ಎಕ್ಸಾಮಲ್ಲಿ ಇದು 10ರಿಂದ 12 ಪೇಜ್ ಅಷ್ಟೇ ಇದೆ. ಇದರಿಂದ ನಿಮಗೆ ಏನೂ ಇಲ್ಲಾಂದರೂ 3ರಿಂದ 4 ಮಾರ್ಕು ಬಂದೇ ಬರುತ್ತದೆ. 100% ನಾನು ಹೇಳ್ತಿರೋದು. ಭೌಗೋಳಿಕ ಲಕ್ಷಣದ ಬಗ್ಗೆ ಇದು ಇಂಪಾರ್ಟೆಂಟ್ ಹಾಕಿರೋದು. ನೆಕ್ಸ್ಟ್ ಪರಿಸರದ ಬಗ್ಗೆ, ನೆಕ್ಸ್ಟ್ ಆರ್ಥಿಕತೆಯ ಬಗ್ಗೆ, ನೆಕ್ಸ್ಟ್ ಇಲ್ಲಿ ಪರೀಕ್ಷೆ ಮಾದರಿ ಒಂದು ಕ್ವಶನ್ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ಇವು ಜಿಲ್ಲೆಗಳು. ಇಲ್ಲಿ ನೋಡಿ, ಯಾವ ರೀತಿ ಆರ್ಡರ್ ವೈಸ್ ನೆನ್ಪಿಟ್ಕೋಬೇಕು. ನಾರ್ತ್ ಟು ಸೌತ್ ಕೇಳ್ತಾರೆ, ಸೌತ್ ಟು ನಾರ್ತ್ ಕೇಳ್ತಾರೆ. ಮತ್ತು ಅದ್ರ ಮೇಲೆ ಇಂಪಾರ್ಟೆಂಟ್ ಏನಿದೆ, ಹೊಸದಾಗಿ ಯಾವುದು ಆ್ಯಡ್ ಆಗಿದೆ, ಈ ರೀತಿ ಸ್ಟಡಿ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಕಂಪ್ಲೀಟಾಗಿ ವಿವರಣೆ. ನೆಕ್ಸ್ಟ್ ಇಲ್ಲಿ ನೋಡಿ, ರಾಜ್ಯಗಳ ಜೊತೆ ಗಡಿ ಹಂಚಿಕೊಂಡಿರೋ ಕರ್ನಾಟಕ ಜಿಲ್ಲೆಗಳ ಪಟ್ಟಿ. ಇದು ಇಂಪಾರ್ಟೆಂಟ್. ಅಂದರೆ 2 ರಾಜ್ಯಗಳ ಜೊತೆ ಗಡಿ ಯಾವ ಹಂಚಿಕೊಂಡಿದೆ.
ಇಷ್ಟು ಇಂಪಾರ್ಟೆಂಟು. ಇಷ್ಟು ಪರೀಕ್ಷಾ ದೃಷ್ಟಿಕೋನದ ಕ್ವಿಕ್ ರಿವಿಷನ್ ಇದಿಷ್ಟು ಇಂಪಾರ್ಟೆಂಟ್. ಇಷ್ಟನ್ನು ನೀವು ಸ್ಟಡಿ ಮಾಡಬೇಕು. ಇದು ಇಂಪಾರ್ಟೆಂಟ್ ಎಕ್ಸಾಮ್ ರಿಲೇಟೆಡ್ ಇಂಪಾರ್ಟೆಂಟು. PC ಎಕ್ಸಾಮಲ್ಲಿ ಸಿಲೆಬಸ್ ಚೇಂಜ್ ಮಾಡಿದರೇನು? ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ಇದು ನೈತಿಕ ಶಿಕ್ಷಣ ಇದೆಲ್ಲ ಇದು ಎಲ್ಲಿದೆ? KS ಮತ್ತು ಪ್ರಿಲಿಮ್ಸ್ ಎಕ್ಸಾಮಲ್ಲಿ KS ಮತ್ತು UPSC ಎಕ್ಸಾಮಲ್ಲಿ ನೈತಿಕ ಶಿಕ್ಷಣದ ಬಗ್ಗೆ ಕಂಪ್ಲೀಟಾಗಿ ವಿವರಣೆ ಇದೆ. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಅಂದರೆ ನೈತಿಕ ಶಿಕ್ಷಣದ ಬಗ್ಗೆ ಸ್ವಲ್ಪ ನಿಮಗೆ ಸ್ವಲ್ಪ ಅದರ ಬಗ್ಗೆ ನಾಲೆಜ್ ಇರಲಿ, ಅಧ್ಯಯ ಇರಲಿ ಅಂತ ಅದ್ರ ಬಗ್ಗೆ ಜಾಸ್ತಿ ಕ್ವಶನ್ಸನ್ನು ಇಲ್ಲಿ ಜಾಸ್ತಿ ಸಿಲೆಬಸ್ ಇಲ್ಲ, ಸ್ವಲ್ಪ ಇದೆ. PC ಎಕ್ಸಾಮ್ಗೆ ಎಷ್ಟಿದೆ ಅಷ್ಟೇ ಇದೆ. ಇಷ್ಟನ್ನು ನೋಡ್ಕೊಂಡ್ರೆ ಸಾಕು. ಪಠ್ಯಕ್ರಮದಲ್ಲಿ ಏನೇನು ಇರುತ್ತದೆ ಸಿಲೆಬಸ್ ಬ್ರೇಕ್ಡೌನ್ KA ಬಿಡುಗಡೆ ಮಾಡಿದ ಪಠ್ಯ. ಇದು ಎಲ್ಲಿ ನಿಮಗೆ ನೋಟ್ಸ್ ಇಲ್ಲ, ನಾನು ಇದನ್ನು ಡೌನ್ಲೋಡ್ ಮಾಡಿದ್ದೀನಿ. ಇಂಪಾರ್ಟೆಂಟು. ಇದನ್ನು ನಾನು ಡಿಪಾರ್ಟ್ಮೆಂಟಿಂದ ತರಿಸ್ಕೊಂಡ್ರೆ KA ಡಿಪಾರ್ಟ್ಮೆಂಟು. ಇಲ್ಲಿ ನೋಡಿ, ಇಷ್ಟು ಸಿಲೆಬಸನ್ನು ಓದ್ಕೊಂಡು ಸಾಕು. ನೈತಿಕತೆ, ಮೌಲ್ಯಮಾಪನ, ಆಡಳಿತ ನೈತಿಕತೆ, ಸಂವಿಧಾನ ಮತ್ತು ನೈತಿಕತೆ, ಭಾವನಾತ್ಮಕ ಬುದ್ಧಿವಂತಿಕೆ, ಮಹಾನ್ ವ್ಯಕ್ತಿಗಳ ಜೀವನದ ಸಂದೇಶ. ಇದು ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಕೆಳಗಡೆ ಕ್ವಶನ್ಸ್ ತೋರಿಸ್ತೀನಿ. ನೆಕ್ಸ್ಟ್ ಇಷ್ಟು ಇಂಪಾರ್ಟೆಂಟು. ಇದ್ರ ಮೇಲೆ ಏನಪ್ಪ ಅಂತಂದರೆ ಇದು ಜಾಸ್ತಿ ಸಿಲೆಬಸ್ ಇಲ್ಲ, ಸ್ವಲ್ಪನೇ ಇದೆ. ಬೇಕಾದರೆ ಈ PDF ಬೇಕಾದರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಇಂಪಾರ್ಟೆಂಟ್ ಇದೆ. ಇದ್ರ ಮೇಲೆ ಕೂಡ 10 ರಿಂದ 15 ಕ್ವಶನ್ಸ್ಗಳು ಬರ್ತವೆ ಒಂದೊಂದು ಸರಿ. ಲಾಸ್ಟ್ ಟೈಮ್ FD ಎಕ್ಸಾಮಲ್ಲಿ ಇದ್ರ ಮೇಲೆ 18 ಕ್ವಶನ್ ಬಂದಿದ್ದು. ಇಂಪಾರ್ಟೆಂಟ್ ಇರುತ್ತೆ. ನೈತಿಕದ ಮೌಲ್ಯಮಾಪನ, ಯಾಕಂದರೆ PC ಅಂದರೆ ಪಬ್ಲಿಕ್ ವರ್ಕ್ ಮಾಡ್ತಾ ಇರೋದ್ರಿಂದ ನಿಮಗೆ ಇಂಪಾರ್ಟೆಂಟ್. ಇಷ್ಟು ಇಂಪಾರ್ಟೆಂಟು. ನೈತಿಕ ಮೌಲ್ಯಗಳು, ಸಾರ್ವಜನಿಕ ಆಡಳಿತದ ಮಹತ್ವಗಳು, ನೈತಿಕ ಮಹತ್ವ ಆಧಾರಗಳು. ಇದು ಸ್ವಲ್ಪ PDF ಇದೆ, ಜಾಸ್ತಿ ಇಲ್ಲ. ಅದ್ರ ಮೇಲೆ ಈ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಕ್ವಶನ್ಸ್ ನೋಡಿ. ಇವೆಲ್ಲವೂ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿದಂಥ ಕ್ವಶನ್ಸ್ಗಳು. 10 ಕ್ವಶನ್ ಇಲ್ಲ ಇಂಪಾರ್ಟೆಂಟ್ ಆಗಿದ್ದೀನಿ ಅಷ್ಟೇ. ಸಾರ್ವಜನಿಕ ಜೀವನದಲ್ಲಿ ಪಾರದರ್ಶಕತೆ ಎಂದರೆ ಮುಖ್ಯವಾದ ಏನಂತ ಯಾವಾಗ ಕ್ವಶನ್ಸ್ ಕೇಳಿದರೆ ಇದರ ಆನ್ಸರ್ B. ಸಾರ್ವಜನಿಕರಿಗೆ ನಿರ್ಧಾರ ಕೈಗೊಳ್ಳುವ ಪ್ರಕ್ರಿಯೆ ಮತ್ತು ಮಾಹಿತಿ ಸುಲಭವಾಗಿ ಸಿಗುವಂತೆ ಮಾಡುವುದು. KA 2020ರಲ್ಲಿ ಕೇಳಿದಂಥ ಕ್ವಶನ್ಸ್. ಇಲ್ಲಿ ನೋಡಿ, PC ಎಕ್ಸಾಮಲ್ಲಿ ನಿಮಗೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರನ್ನು ನೋಡ್ಕೊಂಡ್ರೆ ಸಾಕು. ಅವೇ ಕ್ವಶನ್ಸು ರಿಪೀಟ್ ಆಗ್ತಾವೆ. ನಾನು ನಿಮಗೆ ಇದ್ರ ಮೇಲೆ ಕಂಪ್ಲೀಟಾಗಿ ಇವೆಲ್ಲ 4 ಟಾಪಿಕ್ ಇದಾವೆ. 4 ಟಾಪಿಕ್ನಿಂದ ಒಂದು ಟಾಪಿಕ್ನಿಂದ 20 ಕ್ವಶನನ್ನು ರೆಡಿ ಮಾಡಿ, ಅಂದರೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿದಂಥ ಕ್ವಶನ್ಸನ್ನು ಎಲ್ಲನೂ ಪಟ್ಟಿ ಮಾಡಿ ನಿಮಗೆ ಒಂದು ಟೋಟಲಾಗಿ 80 ಕ್ವಶನ್ದು PDF ಕಳಿಸ್ಕೊಡ್ತೀನಿ. ಆ 80 ಕ್ವಶನನ್ನು ನೋಡ್ಕೊಂಡ್ರೆ ಸಾಕು. 80 ಕ್ವಶನಲ್ಲೇ ನಿಮಗೆ 18 ರಿಂದ 20 ಕ್ವಶನು ಅಲ್ಲಿವರೆಗೆ ಆರಾಮ್ಸೆ ಬಂದೇ ಬರ್ತದೆ. ಇಂಪಾರ್ಟೆಂಟು. ಒಬ್ಬ ಸರ್ಕಾರಿ ಅಧಿಕಾರಿ ತನ್ನ ವೈಯಕ್ತಿಕ ಹಿತಾಸಕ್ತಿ ಮತ್ತು ಸಾರ್ವಜನಿಕ ಕರ್ತವ್ಯದ ನಡುವೆ ಸಿಲುಕಿದಾಗ ಉಂಟಾಗುವ ಪರಿಸ್ಥಿತಿ ಏನೆಂದು ಕರೆಯುತ್ತಾರೆ? ಹಿತಾಸಕ್ತಿ ಸಂಘರ್ಷ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. KS 2020ರಲ್ಲಿ ಕೇಳಿದಂಥ ಕ್ವಶನ್ ಇದು ನೋಡಿ. ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ವಾಕ್ಯ, ನನ್ನ ಜೀವನವೇ ನನ್ನ ಸಂದೇಶ ಎಂದು ಸಾರಿದ ನೈತಿಕತೆಯ ಮಹಾನ್ ನಾಯಕ ಯಾರು? ಆನ್ಸರ್ C. ಮಹಾತ್ಮ ಗಾಂಧೀಜಿ. FD 2019ರಲ್ಲಿ ಕೇಳಿದಂಥ ಕ್ವಶನ್. ನೆಕ್ಸ್ಟ್ PC ಎಕ್ಸಾಮ್ಗೆ ಇನ್ನೊಂದು ಸರಿ ಹೇಳ್ತೀನಿ, ಕ್ವಶನ್ಸು ರಿಪೀಟ್ ಆಗ್ತವೆ. ನೀವು ಇವಾಗ ಕೋಚಿಂಗ್ ಹೋಗಬೇಡಿ. ಕಚೇರಿಗಳಲ್ಲಿ ಭ್ರಷ್ಟಾಚಾರವನ್ನು ತಡೆಯಲು ಮತ್ತು ಪಾರದರ್ಶಕ ತರಲು ಭಾರತದಲ್ಲಿ ಜಾರಿಗೆ ತಂದ ಕಾಯ್ದೆ ಯಾವುದು ಅಂತ ಕೇಳಿದರೆ ಮಾಹಿತಿ ಹಕ್ಕು RTI. KS 2017ರಲ್ಲಿ ಕೇಳಿದಂಥ ಕ್ವಶನ್. ತನ್ನ ಸ್ವಂತ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಇತರರ ಭಾವನೆಗಳನ್ನು ನಕಾರಾತ್ಮಕವಾಗಿ ನಿರ್ವಹಿಸುವ ಸಾಮರ್ಥ್ಯವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಆನ್ಸರ್ B. ಭಾವನಾತ್ಮಕ ಬುದ್ಧಿವಂತಿಕೆ, ಎಮೋಷನಲ್ ಇಂಟೆಲಿಜೆನ್ಸ್. KS 2015ರಲ್ಲಿ ಕೇಳಿದಂಥ ಕ್ವಶನ್. ಇವನವನೆನ್ನುವ ಈ ಸಾಮಾಜಿಕ ನೈತಿಕತೆಯನ್ನು ಸಂದೇಶ ನೀಡಿದ ಕಾವ್ಯ ಯಾರದು ಅಂತ ಕೇಳಿದರೆ ಇದು ಯಾರ್ದಪ್ಪ ಅಂದರೆ B. ಜಗದ್ಗುರು ಬಸವಣ್ಣನವರದು. KS 2017ರಲ್ಲಿ ಕೇಳಿದಂಥ ಕ್ವಶನ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರ ನೈತಿಕತೆಯನ್ನು ಎಮೋಷನಲ್ ಎಥಿಕ್ಸ್ ಎತ್ತಿ ಹಿಡಿಯಲು ಸಹಿ ಹಾಕಲಾದ ಜಾಗತಿಕ ಒಪ್ಪಂದ ಯಾವುದು ಅಂತ ಕೇಳಿದರೆ ಪ್ಯಾರಿಸ್ ಹವಾಮಾನ ಒಪ್ಪಂದ. ಇದು FD HK 2019ರಲ್ಲಿ ಕೇಳಿದಂಥ ಕ್ವಶನ್. ಸಾರ್ವಜನಿಕ ಆಡಳಿತದಲ್ಲಿ ಜವಾಬ್ದಾರಿ ಎಂದರೇನು ಅಂತ ಕೇಳಿದರೆ ಆನ್ಸರ್ B. ತನ್ನ ಕೆಲಸವನ್ನು ಮತ್ತು ನಿರ್ಧಾರಗಳಿಗೆ ಸಾರ್ವಜನಿಕ ಉತ್ತರದಾಯಿಯಾಗಿರುವುದು. FD 2010ರಲ್ಲಿ ಕೇಳಿದಂಥ ಕ್ವಶನ್. ಭಾರತೀಯ ಸಂವಿಧಾನದ ಯಾವ ಭಾಗವು ನಾಗರಿಕ ಮೂಲಭೂತ ಕರ್ತವ್ಯಗಳನ್ನು ಸಂಬಂಧಪಟ್ಟಿದೆ ಅಂದರೆ ಫಂಡಮೆಂಟಲ್ ಡ್ಯೂಟಿ ಯಾವುದು? ಭಾಗ 4A. PC 2020ರಲ್ಲಿ ಕೇಳಿದಂಥ ಕ್ವಶನ್. ಲಾಸ್ಟ್ ಕ್ವಶನ್. ಒಬ್ಬ ನಾಗರಿಕ ಅಥವಾ ಅಧಿಕಾರಿ ಕಾನೂನುಬದ್ಧವಾಗಿ ಸರಿಯಾಗಿರುವುದರ ಜೊತೆಗೆ ಮನಸ್ಸಾಕ್ಷಿ ಅನುಗುಣವಾಗಿ ನಡೆದುಕೊಳ್ಳುವುದು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಇದರ ಆನ್ಸರ್ C.
ಎಸ್ ಟಿ 2018ರಲ್ಲಿ ಕೇಳಿದಂಥ ಕ್ವಶನ್ಸ್. ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸು ನಿಮ್ಮ ಪಿ ಸಿ ಎಕ್ಸಾಮ್ಗೆ ಏನಿದೆಲ್ಲ ಕ್ವಶನ್ಸ್ಗಳು ಜಾಸ್ತಿ ರಿಪೀಟ್ ಆಗ್ತಾವೆ. ಅದಕ್ಕೋಸ್ಕರ ಇಂಪಾರ್ಟೆಂಟು. ನಿಮಗೇನಾದರೂ ಈ PDF ಏನಾದರೂ ನೋಟ್ಸ್ ಬೇಕಾದರೆ ಎಥಿಕ್ಸ್ ಬಗ್ಗೆ, ಒಂದು ಸೆಕೆಂಡ್, ಈ ಎಥಿಕ್ಸ್ ಹೊಸ ಸಿಲಬಸ್ ಇಂಪಾರ್ಟೆಂಟ್ ಇದೆ. ಕ್ವಶನ್ಸು ಕೇಳ್ತಾರೆ, ಯಾಕಂದರೆ ನೀವು ಪಬ್ಲಿಕ್ ವರ್ಕ್ ಮಾಡ್ತಾ ಇರೋದು ಪಿ ಸಿ ಡಿಪಾರ್ಟ್ಮೆಂಟು. ಅದಕ್ಕೋಸ್ಕರ ನೈತಿಕ ಶಿಕ್ಷಣ ಒಳಗೊಂಡಂತೆ ಇದ್ರ ಮೇಲೆ 18ರಿಂದ ಕ್ವಶನ್ಸು, 15ರಿಂದ 18 ಕ್ವಶನ್ಸು, ಒಂದೊಂದು ಸರಿ 20 ಕ್ವಶನ್ಸ್ ಕೂಡ ಬರುವಂಥ ಚಾನ್ಸಸ್ ಇರ್ತವೆ. ಅದಕ್ಕೋಸ್ಕರ ಇದ್ರ ಮೇಲೆ PDF MCQs ಕೂಡ ಕಳಿಸ್ಕೊಡ್ತೀನಿ, ಮತ್ತು ಜಿಯೋಗ್ರಫಿ ನೋಟ್ಸು ಕಳಿಸ್ಕೊಡ್ತೀನಿ. ಬೇಕಂದರೆ ನನಗೊಂದು ಮೆಸೇಜ್ ಮಾಡಿ.